ನಿಯಮಿತ ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪ್ರಸ್ತುತ ವ್ಯವಹಾರಗಳಿಗಾಗಿ ರೀಸ್ಟಾರ್ಟ್ ಟಿವಿಗೆ ಸ್ವಾಗತ. ಇವತ್ತಿನ ಪ್ರಸ್ತುತ ವ್ಯವಹಾರಗಳನ್ನು ನೋಡೋಣ. ಮುಫ್ತಿ ನೂರ್ ಅಹ್ಮದ್ ನೂರ್ ಅವರು ನವದೆಹಲಿಯಲ್ಲಿ ಅಫ್ಘಾನಿಸ್ತಾನದ ರಾಯಭಾರ ಕಚೇರಿಯ ಚಾರ್ಜ್ ಡಿ ಅಫೇರ್ಸ್ ಆಗಿ ಅಧಿಕಾರ ವಹಿಸಿಕೊಂಡ್ರು. ಸರ್ಜಿಯೋ ಗೋರ್ ಅವರು ಭಾರತಕ್ಕೆ ಯುಎಸ್ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ರಾಜಸ್ಥಾನದ ನಾಗೋರಿ ಅಶ್ವಗಂಧಕ್ಕೆ ಕೃಷಿ ವಿಭಾಗದಲ್ಲಿ ಜಿಐ ಟ್ಯಾಗ್ ನೀಡಲಾಗಿದೆ. ಇದು ರಾಜಸ್ಥಾನದಿಂದ ಜಿಐ ಟ್ಯಾಗ್ ಪಡೆದ 22ನೇ ಉತ್ಪನ್ನವಾಗಿದೆ. ವಿಶ್ವಸಂಸ್ಥೆಯು 2026 ಅಂತಾರಾಷ್ಟ್ರೀಯ ಹುಲ್ಲುಗಾವಲು ಮತ್ತು ಪಶುಪಾಲಕರ ವರ್ಷವೆಂದು ಘೋಷಿಸಿದೆ. 2026 ಸುಸ್ಥಿರ ಅಭಿವೃದ್ಧಿಗಾಗಿ ಸ್ವಯಂ ಸೇವಕರ ಅಂತಾರಾಷ್ಟ್ರೀಯ ವರ್ಷವೆಂದು ಸಹ ಘೋಷಿಸಲಾಗಿದೆ. ಇದೇ ವರ್ಷವನ್ನು ಮಹಿಳಾ ರೈತರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ಎನ್ಎಸ್ಜಿಯ ರಾಷ್ಟ್ರೀಯ ಸುಧಾರಿತ ಸ್ಫೋಟಕ ಸಾಧನ ಡೇಟಾ ನಿರ್ವಹಣಾ ವ್ಯವಸ್ಥೆಯನ್ನು ಎನ್ಐಡಿಎಂಎಸ್ ಉದ್ಘಾಟಿಸಿದರು. ಭರತನಾಟ್ಯ ಪ್ರವೀಣೆ ಊರ್ಮಿಳಾ ಸತ್ಯನಾರಾಯಣರು ಚೆನ್ನೈನಲ್ಲಿ ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಜನವರಿ 9, 2026 ಪ್ರವಾಸಿ ಭಾರತೀಯ ದಿವಸವನ್ನು ಆಚರಿಸಲಾಯಿತು. ಯುಎಸ್ ವಾಣಿಜ್ಯ ಕಾರ್ಯದರ್ಶಿ ಹೊವಾರ್ಡ್ ಲುಟ್ನಿಕ್ ಅವರು ಭಾರತ-ಯುಎಸ್ ವ್ಯಾಪಾರ ಮಾತುಕತೆಗಳ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಜೆಎನ್ಸಿಎಎಸ್ಆರ್ನ ವಿಜ್ಞಾನಿಗಳು ಎಂಬ ಪರಿಣಾಮವನ್ನು ಸಾಬೀತುಪಡಿಸಿದ್ದಾರೆ. 53ನೇ ನವದೆಹಲಿ ವಿಶ್ವಪುಸ್ತಕ ಮೇಳವು ಜನವರಿ 10, 2026 ಭಾರತ್ ಮಂಟಪದಲ್ಲಿ ಪ್ರಾರಂಭವಾಯಿತು. ಈ ಪುಸ್ತಕ ಮೇಳದಲ್ಲಿ ಕತಾರ್ ಗೌರವ ಅತಿಥಿ ರಾಷ್ಟ್ರವಾಗಿದೆ. ಮೇಳದ ವಿಷಯ ವ್ಯಾಲರ್ ಅಂಡ್ ವಿಸ್ಡಮ್ ಅಟ್ 75 ಆಗಿದೆ. ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪರೀಕ್ಷೆಗಳಿಗಾಗಿ ರೀಸ್ಟಾರ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಫಾಲೋ ಮಾಡಿ.